ನಮಸ್ಕಾರ. ನ್ಯೂಸ್ 26ಗೆ ಸ್ವಾಗತ. ಇದು ನಿಮ್ಮ ವಾಹಿನಿ ಕಲಾವೇದಿಕೆ ವತಿಯಿಂದ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಜನ್ಮ ದಿನಾಚರಣೆ ಹಾಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ 9ನೇ ಸಾಂಸ್ಕೃತಿಕ ಸಿಂಚನ ಕಾರ್ಯಕ್ರಮವನ್ನು ನಯನ ರಂಗಮಂದಿರ ಕನ್ನಡ ಭವನ ಜೆಸಿ ರಸ್ತೆ ಬೆಂಗಳೂರಿನಲ್ಲಿ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದ ವಿಶೇಷ ಅತಿಥಿಗಳಾಗಿ ಶ್ರೀಮತಿ ಮಹಿಳಾ ನೇಸರ್ಗಿ, ಶ್ರೀಮತಿ ಚಂದ್ರಿಕಾ ಬಿವಿ, ಶ್ರೀಮತಿ ಭಾವನಾ ಬೆಳಗೆರೆ, ಶ್ರೀ ಅಪ್ಪು ವೆಂಕಟೇಶ್, ಶ್ರೀ ಕಾರ್ತಿಕ್ ಮಹೇಶ್ ಹಾಗೂ ಶ್ರೀ ಅನ್ಮೋಲ್ ವಿಜಯ ಭಟ್ಕಲ್, ಶ್ರೀ ಅವಿನಾಶ್ ರವರು ಆಗಮಿಸಿದ್ರು. ಹಾಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರಿದವರು ಕಿಶೋರ್ ಕುಮಾರ್ ಕೆಎಸ್, ಪ್ರಧಾನ ಕಾರ್ಯದರ್ಶಿ. ಇದು ನಿಮ್ಮ ವಾಹಿನಿ ಕಲಾವೇದಿಕೆ. ಪುನೀತ್ ರಾಜ್ಕುಮಾರ್ ಅವರ ಜನ್ಮ ದಿನಾಚರಣೆಯ ಅಂಗವಾಗಿ ಇಂದಿನ ಕಾರ್ಯಕ್ರಮದಲ್ಲಿ ಅವರ ಸವಿನೆನಪಿನಲ್ಲಿ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ. ಕಳೆದ ಭಾನುವಾರ ನಾವು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಿಸಬೇಕಾಗಿತ್ತು. ಅದು ಕೂಡ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ನಾವು ಬಚ್ಚಿಗೂಡಿನಲ್ಲಿ ಜೀವನವೆಲ್ಲ ದೇವರೆಲ್ಲ ಕಲ್ಲವರೆಲ್ಲ ನಂಬಿದಲ್ಲ. ಗಣನಾಯಕಾಯ ಗಣದೈವತಾಯ ಗಣಾಧ್ಯಕ್ಷಾಯ ಧೀಮಹಿ. ಜಾನಪದ ಹಾಸ್ಯ ಜಾದಗಾರ, ಮೂಲತಃ ಮೋಡಿಗಾರ, ಹಾವು ಮಾಡಲು, ಚೋಳು ಮಾಡಲು, ತಿನ್ನಲು, ನುಂಗಲು. ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ. ಮತ್ತೆ
ಮಧ್ಯಾಹ್ನದಿಂದ 2 ಗಂಟೆಯಿಂದ ಕಾರ್ಯಕ್ರಮಗಳು ನೋಡ್ತಾ ಇದ್ದೀರಾ. ಸೊ ಯಾವ ರೀತಿ ಇದು ನಿಮ್ಮ ವಾಹಿನಿನೋ ಅದು ನಿಮ್ಮ ವಾಹಿನಿನೇ, ನಿಮಗೋಸ್ಕರ ಮಾಡಿರೋವಂಥ ಒಂದು ವೇದಿಕೆ ಇದು. ಸೊ ಹಾಗಾಗಿ ಮಕ್ಕಳು ಯಾರೇ ಪ್ರತಿಭೆವಂತರಿದ್ರು ದಯವಿಟ್ಟು ನಮ್ಮ ಒಂದು ವೇದಿಕೆನ ಯೂಸ್ ಮಾಡ್ಕೊಳ್ಳಿ ಅಂತ ನಾನು ನಿಮಗೆ ಒಂದು ಓಪನ್ ಆಗಿ ಹೇಳ್ತಾ ಇದ್ದೀನಿ. ಮತ್ತು ಈ ಒಂದು ಕಾರ್ಯಕ್ರಮ ನಿಜಕ್ಕೂ ಒಂದು ಅದ್ಭುತವಾದ ಕಾರ್ಯಕ್ರಮ. ಏನಕ್ಕಂದರೆ ಅಪ್ಪು ಅವರ ಜನ್ಮದಿನ ದಿವಸನೇ ನಾನು ಹಾಲ್ನ ಬುಕ್ ಮಾಡಿದ್ದೀನಿ. ಸೊ ಅವತ್ತೇ ನಾನು ಈ ಕಾರ್ಯಕ್ರಮನ ಇಟ್ಕೊಂಡಿದ್ದೀನಿ. ಸೊ ಹಾಗೆ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಪ್ರಯುಕ್ತ ಸೊ ಇಲ್ಲಿ ಬಂದಿರೋಂಥ ಒಬ್ಬೊಬ್ಬರು ಚೀಫ್ ಗೆಸ್ಟ್ಗಳು ನನಗೊಂಥರ ಮುತ್ತುಗಳು. ದೇ ಆರ್ ವೆರಿ ಪ್ರೊಫೆಷ್ನಲ್ ಟು ಬಿ ಫ್ರ್ಯಾಂಕ್. ನಾನೊಂದು ಕಾಲ್ ಮಾಡಲಿ ರಿಸೀವ್ ಮಾಡ್ತಾರೆ, ಒಂದು ಮೆಸೇಜ್ ಮಾಡಲಿ ಟಕ್ಕಂತ ನನಗೆ ರಿಪ್ಲೈ ಮಾಡ್ತಾರೆ. ಇವಾಗ ನಾನು ಎಲ್ಲರಿಗೂ ನನ್ನ ನಮಸ್ಕಾರ, ಶುಭ ಸಂಜೆ. ಮಹಿಳಾ ಆಚರಣೆ ಎಷ್ಟು ಜನ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ನಾವಿಲ್ಲಿ ಕೂತ್ಕೊಂಡಿದ್ದೀವಿ, ಯಾರು ಯಾವ ಗಂಡ ಯಾವ ಹೆಂಡತಿಗೆ ಎಲ್ಲೆಲ್ಲಿ ಹೊಡೀತಿದ್ದಾರೋ ಏನು ಮಾಡ್ತಿದ್ದಾರೋ ನಮಗೆ ಗೊತ್ತಿಲ್ಲ. ನಾವು ಇದೀ ದಿವಸ ನಾವು ನೋಡ್ತಾ ಇದ್ದೀವಿ. ನಿನ್ನೆ ಕೂಡ ಇವತ್ತು ಕೂಡ ಪೇಪರ್ ನೋಡಿದ್ವಿ ಹೇಗೆ ಮಾಡಿದ್ರು ಅಂತ. ಮಕ್ಕಳನ್ನ ಹೆಂಡ್ತಿರನ್ನ ಅವ್ರನ್ನ ಮನುಷ್ಯನಾಗೆ ನೋಡ್ಕೊಳ್ತಿಲ್ಲ, ಆ ರೀತಿ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅಪ್ಪೂರವರ ಹುಟ್ಟುಹಬ್ಬದ ದಿನಾಚರಣೆ ಜೊತೆ ಮಹಿಳಾ ದಿನಾಚರಣೆ ಯಾಕೆ ಮಾಡ್ತಿದ್ದಾರೆ ಅಂದರೆ ಅಪ್ಪೂರವರು ಎಲ್ಲ ಮಹಿಳೆಯರನ್ನ ಗೌರವದಿಂದ ನೋಡ್ಕೊಳ್ತಾ ಇದ್ದರು. ಅವರಿಗೆ ಎಲ್ಲರೂ ಅಕ್ಕ ತಂಗಿಯರಾಗಿದ್ದರು. ಈಗ ಕೇಳಿದ್ರು ಕಿಶೋರ್ ಕುಮಾರ್ ಅವರು ಇದು ನಿಮ್ಮ ವಾಹಿನಿ ಅಂತ. ಖಂಡಿತವಾಗಿ ಅವ್ರ ವಾಹಿನಿ ಆಗಿದ್ದರೆ ನಾವೆಲ್ಲ ಇಲ್ಲಿ ಹೇಗೆ ಬರ್ತಾಯಿದ್ವಿ? ನಾವೆಲ್ಲ ನಿಮ್ಮ ವಾಹಿನಿ ಆಗಿರೋದ್ರಿಂದ ನೀವು ಎಲ್ಲ ಇಲ್ಲಿ ಬಂದು ಸೇರಿದ್ದೀವಿ. ನಮ್ಮೆಲ್ಲರ ಜೊತೆ ನಿಮ್ಮ ಧರ್ಮಪತ್ನಿ ಕೂಡ ಇದ್ದಾರೆ ಅಂತಂದರೆ ನೀವು ಅವರಿಗೆ ಎಷ್ಟು ಗೌರವ ಕೊಡ್ತೀರಿ ಅನ್ನೋದನ್ನು ತೋರ್ತದೆ. ಆದ್ದರಿಂದ ನಾವು ಕೂಡ ಬಂದಿದ್ದೀವಿ ಅಂತ ನಾನು ಅಂದ್ಕೊಂಡಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ತುಂಬ ಚೆನ್ನಾಗಿ ಹೇಳಿದ್ದಾರೆ. ಅದ್ಭುತವಾಗಿ ಎಕ್ಸ್ಪೀರಿಯನ್ಸ್ಡ್ ಮಹಿಳೆಯಾಗಿ ಅವರು ಮಾತಾಡಿದ್ದಾರೆ. ಅವ್ರ ಮುಂದೆ ನಾನು ತುಂಬ ಸಣ್ಣವಳು. ಸೊ ಒಂದೆರಡು ಮಾತು ನನಗೆ ಅನಿಸಿರೋದು, ನನಗೇನು ಅನಿಸ್ತು, ಈ ಹೆಸರಲ್ಲೇ ನಿಮ್ಮ ವಾಹಿನಿ ಅಂತ ಇದೆ. ಇಲ್ಲೂ ನಾವು ನೀವು ಅಂತ ಮಾತಾಡ್ತೀವಿ. ಪ್ರಪಂಚನೇ ಹಾಗೆ, ವಾಡಿಕೆನೂ ಹಾಗೆ. ಅದೇ ಅದ್ಭುತ. ಆ್ಯಕ್ಚುಲಿ ನಾವು ನಮಗೋಸ್ಕರ ಅಂತ ನಾವು ಬದುಕೋದಿಲ್ಲ, ಪರರಿಗೋಸ್ಕರ. ಅವರ ಖುಷಿ, ಅವರ ಸಂತೋಷ, ಅವರ ದುಃಖ, ಅದಕ್ಕೆ ಸ್ಪಂದಿಸ್ತೀವಿ, ಅದಕ್ಕೆ ನಾವು ಹೋಗ್ಬಿಡ್ತೀವಿ. ಅದಕ್ಕೆ ನಮ್ಮ ಮನೆಯವರೇ ಆಗಬೇಕು ಅಂತಿಲ್ಲ, ನಮ್ಮ ಗೆಳೆಯರಾಗಿರ್ತಾರೆ, ನಮ್ಮ ಸಂಬಂಧಿಕರಾಗಿರ್ತಾರೆ, ಅಕ್ಕಪಕ್ಕ ಮನೆಯವರಾಗಿರ್ತಾರೆ. ಸೊ ಇಂಥವ್ರ ಹತ್ರ ನಾವು ಒಡನಾಡ್ತೀವಿ. ಅವ್ರಿಗೆ ಬೇಸರ ಆದರೆ ನಮಗೂ ಬೇಸರ ಆಗುತ್ತೆ. ಇನ್ನೆಲ್ಲೋ ಟಿ ವಿನಲ್ಲಿ ಬರ್ತಾ ಇರುತ್ತೆ, ಇನ್ಯಾರಿಗೋ ಕಾರ್ ಆಕ್ಸಿಡೆಂಟ್ ಆಯ್ತಂತೆ, ಇನ್ನೆಲ್ಲೋ ಏನೋ ಆಯ್ತಂತೆ, ಅಪಘಾತ ಆಯ್ತಂತ ಅಂದ ತಕ್ಷಣ ನಮ್ಮ ಕಳ್ಳು ಒಂದು ಚೂರು ಅನ್ನತ್ತೆ, ಅಯ್ಯೋ ಅಂತ ಅನಿಸುತ್ತೆ. ಸೊ ಹೀಗೆಲ್ಲ ಆದಾಗ ನಮ್ಮಗಳಿಗೆ ನಾವು ಪರರಿಗೆ ಬದುಕುವಂಥ ಜೀವ ನಮ್ಮದು. ಅದು ವಾಡಿಕೆಯೂ ಹೌದು, ಅದೇ ಸುಂದರ ಆ್ಯಕ್ಚುಲಿ. ಎಲ್ರಿಗೂ ನಮಸ್ಕಾರ. ಏನೋ ಗೊತ್ತಿಲ್ಲ, ಮೈಕು ಅಂತಂದರೆ ಮಾತಾಡಬೇಕು ಅಂದರೆ ಕೈಕಾಲೆಲ್ಲ ನಡುಗುತ್ತೆ. ಆದರೂ ನನ್ನ ಪರಿಚಯ ನಾನು ಮಾಡಿಕೊಡ್ಲೇಬೇಕು. ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಗಣ್ಯರಿಗೂ ಮತ್ತು ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಗಣ್ಯರಿಗೂ ನನ್ನ ನಮಸ್ಕಾರ. ನನ್ನ ಹೆಸರು ಅಪ್ಪು ವೆಂಕಟೇಶ್ ಅಂತೇಳಿ. ಅಪ್ಪು ವೆಂಕಟೇಶ್ ಅಂತಂದರೆ ಏನು ಅಂತ ತಮಗೆಲ್ಲರಿಗೂ ಕನ್ಫ್ಯೂಸ್ ಆಗಿರ್ಬೋದು. ಅಪ್ಪು ಅಂದರೆ ಪುನೀತ್ ರಾಜ್ಕುಮಾರ್ ಅವರ ಹೆಸರನ್ನ ನಾನು ಮುಂದೆ ಇಟ್ಕೊಂಡು ಇದು ವೆಂಕಟೇಶ್ ಅಂತ ಹೆಸರು ಇಟ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ಪುನೀತ್ ರಾಜ್ಕುಮಾರ್ ಅವರಿಗೆ ಏನು ಸಾಹಸ ಅಂತ ಹೇಳ್ತೀವಿ, ಸ್ಟಂಟ್, ಅದನ್ನು ಅವರಿಗೆ ಪ್ರಾಕ್ಟೀಸ್ ಕೊನೆಯವರೆಗೂ ಈಗೇನು ನೀವು ಸಿನಿಮಾದಲ್ಲಿ ನೋಡ್ತಾ ಇದ್ದೀರಿ ಮಾಡಿಸ್ತಾ. ಜೊತೆಗೆ ಇನ್ನೊಂದು ಅದ್ಭುತ ಏನು ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೂ ಸಹ ಎಕ್ಸಸೈಸ್ ಮಾಡಿಸುವಂಥ ಅದೃಷ್ಟ ನನಗೆ ಸಿಕ್ತು. ಕೆಲವ್ರಿಗೆ ಏನಪ್ಪ ಈ ಚಿಕ್ಕ ಹುಡುಗ ಹಿಂಗೆ ಸುಳ್ಳು ಹೇಳ್ತಾನೆ ಅನ್ಕೊಬೋದು. ನಾನು ಫೋಟೋಗ್ರಾಫರ್ ಒಂದಷ್ಟು ಫೋಟೋ ಕೊಟ್ಟಿದ್ದೀನಿ, ದಯವಿಟ್ಟು ನಾನು ಮಾತಾಡೋರು ಅದು ಪ್ಲೇ ಮಾಡಿ ಜನ ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ. ಇದನ್ನು ನಾನು ಹೇಳಲಿಲ್ಲ, ಡಾಕ್ಟರ್ ರಾಜ್ಕುಮಾರ್ ಅವರು ಎಕ್ಸಸೈಸ್ ಮಾಡಿಸ್ಬೇಕಾದ್ರೆ ಅವರಿಗೆ ಅವರೇ ಖುದ್ದಾಗಿ ಹೇಳಿದ್ದು, ವೆಂಕಟೇಶ್ ಅವರೇ
ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.